ಸಾರಿಗೆ ಚಾಲಕನ ಮೇಲೆ ಮಹಿಳೆಯ ಸುಳ್ಳು ಆರೋಪ. ಬಸ್ ಚೇಸ್ ಮಾಡಿಕೊಂಡು ಬಂದು ಹಲ್ಲೆ ಮಾಡಿದ ಪತಿ. ತನ್ನ ಹೆಂಡತಿ ಹೇಳಿದ ಸುಳ್ಳು ಮಾತನ್ನ ಕೇಳಿ ಪತಿಯೊಬ್ಬ ಚಲಿಸ್ತಾ ಇದ್ದ ಸರ್ಕಾರಿ ಸಾರಿಗೆ ಬಸ್ಸನ್ನ ಬೆನ್ನಟ್ಟಿಕೊಂಡು ಬಂದು ಸಾರ್ವಜನಿಕವಾಗಿ ಬಸ್ ಚಾಲಕನ ಮೇಲೆ ಹಲ್ಲೆ ನಡೆಸಿರುವ ಘಟನೆ ಹಾಸನ ತಾಲೂಕಿನ ದುದ್ದ ಗ್ರಾಮದ ಬಳಿ ನಡೆದಿದೆ. ಹೌದು, ಹಾಸನದ ದುದ್ದ ಗ್ರಾಮದ ಬಳಿ ಸಾರಿಗೆ ಬಸ್ ಪ್ರಯಾಣಿಕರಿಂದ ತುಂಬಿಹೋಗಿತ್ತು. ಈ ವೇಳೆ ಚಾಲಕನು ಮುಂದಿನ ಬಾಗಿಲನ್ನ ತೆಗೆದು ಹಿಂಬದಿಯ ಬಾಗಿಲನ್ನ ಹಾಕುವ ಪ್ರಯತ್ನ ಮಾಡಿದ್ದಾರೆ. ಆಗ ಬಾಗಿಲ ಬಳಿ ನಿಂತಿದ್ದ ಮಹಿಳೆಯೊಬ್ಬರಿಗೆ ಆಕಸ್ಮಿಕವಾಗಿ ಬಸ್ ಡೋರ್ ತಗುಲಿದೆ. ಇದನ್ನ ತಪ್ಪಾಗಿ ಅರ್ಥೈಸಿಕೊಂಡ ಮಹಿಳೆ ಕೂಡಲೇ ತನ್ನ ಪತಿಗೆ ಫೋನ್ ಮಾಡಿ ಬಸ್ ಚಾಲಕ ನನಗೆ ಹೊಡೆದಿದ್ದಾನೆ ಎಂದು ಸುಳ್ಳು ದೂರನ್ನ ನೀಡಿದ್ದಾಳೆ. ಗಾಡಿ ಒಳಗಡೆ ಹೋಗಿ ಅಂತ ತಳ್ಳಿದೆ ಅಷ್ಟೇ, ಅವರಿಗೆ ನನ್ನ ಕೈ ಮಾಡಿಲ್ಲ, ಒಳಗಡೆ ಹೋಗಿ ಅಂತ ತಳ್ಳಿದೆ ಅಷ್ಟಕ್ಕೆ ಅವರು ಹೊಡೆದ ಅಂತ ಹೇಳಿ ಆ ಥರದಿಂದ ಅಟ್ಯಾಕ್ ಮಾಡಿದ್ರು. ಇನ್ನು ಹೆಂಡತಿಯ ಮಾತನ್ನ ನಿಜವೆಂದು ಭಾವಿಸಿದ ಪತಿ ದುದ್ದ ಗ್ರಾಮದಿಂದ ಬಾಗೇಶ್ವರ ಗ್ರಾಮದವರೆಗೆ ಬೈಕ್ನಲ್ಲಿ ಬೆನ್ನಟ್ಟಿ ಬಂದು ತಡೆದಿದ್ದಾನೆ. ಬಳಿಕ ಏಕಾಏಕಿ ಏನು ತಿಳಿಯದ ಚಾಲಕನ ಮೇಲೆ ದಾಳಿ ನಡೆಸಿ ಹಿಗ್ಗಾಮುಗ್ಗಾ ಥಳಿಸಿದ್ದಾನೆ. ವಿಪರ್ಯಾಸವೆಂದರೆ ಹಲ್ಲೆ ನಡೆಯುವಾಗ ಮಹಿಳೆಯೇ ಚಾಲಕನ ತಪ್ಪಿಲ್ಲ ಎಂದು ಹೇಳಿದರೂ ಸಹ ಆಕ್ರೋಶಗೊಂಡ ಪತಿ ಕಿವಿಗೊಡದೆ ಹಲ್ಲೆ ಮಾಡಿದ್ದಾನೆ ಎನ್ನಲಾಗ್ತಾ ಇದೆ. ಇನ್ನು ಚಾಲಕನ ಮೇಲೆ ಹಲ್ಲೆ ಮಾಡಿರುವ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸದ್ಯ ಹಲ್ಲೆ ಮಾಡಿರುವ ವ್ಯಕ್ತಿಯ ವಿರುದ್ಧ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಮತ್ತು ಹಲ್ಲೆ ಮಾಡಿದ ಆರೋಪದಡಿ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಎಂಡಿ ನಾಸಿರ್, ಪ್ರಜಾಶಕ್ತಿ ಟಿವಿ, ಅರಸೀಕೆರೆ.